ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಸುಲಭವಾಗಿ ಮತ್ತು ತುಂಬ ಬೇಗ ಮಾಡ್ಕೊಳ್ಬಹುದಾದಂಥ ಒಂದು ಹತ್ತಿ ಹಾರವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹೆಚ್ಚಂದರೆ ಒಂದು 15-20 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಮಾಡೋದಕ್ಕೂ ತುಂಬ ಸುಲಭ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ಶೈನಿಂಗ್ ಪೇಪರು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಾಟನ್ನು, ದೀಪದ ಬತ್ತಿ, ಕತ್ತರಿ, ಕಾರ್ಡ್, ಫೆವಿಕಾಲ್, ರಿಬ್ಬನ್ನು ಅಥವಾ ಜಡೆ ಎರಡರಲ್ಲಿ ಒಂದು, ಹತ್ತಿ ಎಳೆಗಳು ಮತ್ತು ಪರ್ಲ್ಸು ಸ್ವಲ್ಪ ದೊಡ್ಡ ಸೈಜು ಮತ್ತು ದೊಡ್ಡ ಹೋಲ್ ಇರುವಂಥ ಯಾವುದಾದ್ರೂ ಬೀಟ್ಸು ಅಥವಾ ಪರ್ಲು ಯಾವುದಾದ್ರೂ ಸರಿ ತಗೊಳ್ಬೇಕು. ಇವಾಗ ಹತ್ತಿ ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಶೈನಿಂಗ್ ಪೇಪರು, ಫೆವಿಕಾಲ್ ಇವಿಷ್ಟನ್ನು ತಗೊಳ್ತಾ ಇದ್ದೀನಿ. ಹತ್ತಿ ಎಳೆಯನ್ನು ಮಧ್ಯಭಾಗದಲ್ಲಿ ಮಡಿಸಿ 2 ಎಳೆಗಳನ್ನು ಸೇರಿಸಿ ಪೇಪರನ್ನು ಸುತ್ತಿಬಿಟ್ಟು ತುದಿಯಲ್ಲಿ ಫೆವಿಕಾಲ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಇದನ್ನು ಬೇಕಂದ್ರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆಯೇ ತುದಿಯಲ್ಲಿ ಗಮ್ ಹಾಕ್ತಾ ಇದ್ದೀನಿ. ನನ್ನ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಇದನ್ನು ತೋರಿಸಿಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಎರಡೆರಡು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಅವಶ್ಯಕತೆ ಏನೂ ಇಲ್ಲ, ಮುಂದೆ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಬೇಕಂದ್ರೆ ಮಾತ್ರ ಮಾಡ್ಕೊಳ್ಬೋದು. ಇದೇ ರೀತಿ ಹಾರಕ್ಕೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ನಾನು ಎರಡು ಎಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 5 ಕಾಲಿನ ಜಡೆ ಹೆಣ್ದಿದ್ದೀನಿ. ಇದು ಬೇಕಂದ್ರೆ ತಗೊಳ್ಬೋದು, ಇಲ್ಲ ಅಂತಂದರೆ 3 ಕಾಲಿನ ಜಡೆಯನ್ನು ತಗೊಳ್ಬೋದು. ಇಲ್ಲ ಹತ್ತಿ ಎಳೆಗಳನ್ನು ಮಾಡೋದು ಕಷ್ಟ ಆಗುತ್ತೆ, ಬೇಡ ಜಡೆಯನ್ನು ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದರೆ ಸ್ಯಾಟಿನ್ ರೋಲು ಅಥವಾ ರಿಬ್ಬನ್ನು ಅಥವಾ ಲೇಸು ಯಾವುದನ್ನು ಬೇಕಿದ್ರೂ ತಗೊಳ್ಬೋದು. ನಾನಿಲ್ಲಿ 5 ಕಾಲಿನ ಜಡೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಾಟನ್ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹಾಲು ಬೇಕನ್ಸಿದ್ರೆ ಸ್ವಲ್ಪ ಹಾಲನ್ನು ಇಟ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು, ಹಾಗೆಯೇ ಕೈಯಲ್ಲಿ ಟರ್ನ್ ಮಾಡ್ಕೊಳ್ಬೋದು. ಹತ್ತಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಬಾರ್ದು, ಸ್ಟಿಫಾಗಿ ನಿಂತ್ಕೊಳ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ಗುಂಡು ಕಡ್ಡಿಯನ್ನು ಸ್ವಲ್ಪ ತೆಳ್ಳಗೆ ಮತ್ತು ಸ್ವಲ್ಪ ಉದ್ದ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಬರೋ ಹಾಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ರೀತಿ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಹೋಲ್ ದೊಡ್ಡ ಇರುವಂಥ ಪರ್ಲ್ ತೆಗೆದುಕೊಂಡು ಒಳಗಡೆ ತೂರಿಸ್ತಾ ಇದ್ದೀನಿ, ಕಡ್ಡಿ ಒಳಗಡೆ. ಇದೇ ರೀತಿ ಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೇಕು. ಇವಾಗ
ಇನ್ವಿಟೇಷನ್ ಕಾರ್ಡ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಇನ್ವಿಟೇಷನ್ ಕಾರ್ಡನ್ನು ತೆಗೆದುಕೊಂಡಿದ್ದೀನಿ. ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಪೇಪರ್ನಲ್ಲಿ ಕಟ್ ಮಾಡಿ ಸೈಜು ನೋಡಿಕೊಂಡು ಆನಂತರ ಕಾರ್ಡನ್ನು ಕಟ್ ಮಾಡ್ತೀನಿ. ಕಾರ್ಡ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಇಟ್ಬಿಟ್ಟು ಫಸ್ಟು ಸೈಜು ನೋಡ್ಕೊಳ್ಬೇಕು. ಪದಕವನ್ನು ಹಾಗೆ ಅಂಟಿಸಿದ್ರೆ ನಿಂತ್ಕೊಳ್ಳಲ್ಲ, ಅದಕ್ಕೋಸ್ಕರ ಇದರ ಮೇಲೆ ಅಂಟಿಸ್ತಾ ಇದ್ದೀನಿ. ಕಾಟನ್ ಅದೇ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಾರ್ಡರ್ನಲ್ಲಿ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಅಂಟಿಸ್ಕೋಬೇಕು. ಹತ್ತಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಬಾರ್ದು, ಆ ರೀತಿ ನೋಡಿ ಅಂಟಿಸ್ಕೋಬೇಕು. ನಂತರ ಜಡೆಯ ಮಧ್ಯಭಾಗದಲ್ಲಿ ಅದನ್ನು ಇಟ್ಟು ಅಂಟಿಸ್ಕೋಬೇಕು. ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ಗೋಲ್ಡ್ ಕಲರ್ ಬೀಡ್ಸ್ ಪದಕಕ್ಕೋಸ್ಕರ ಹಾಕಿದ್ದೀನಿ. ಮೇಲ್ಭಾಗದಲ್ಲಿ ಫೆವಿಕಾಲ್ ಹಾಕಿ ಅಂಟಿಸ್ಕೋಬೇಕು. ಇದೇ ರೀತಿ ಉಳಿದ ದೀಪದ ಬತ್ತಿಗಳನ್ನು ಅಂಟಿಸ್ಕೋಬೇಕು. ಮೇಲ್ಭಾಗದಲ್ಲಿ 4 ಇಟ್ಟಿದ್ದೀನಿ, ಅದರ ಕೆಳಭಾಗದಲ್ಲಿ 3, ಅದರ ಕೆಳಭಾಗದಲ್ಲಿ 1. ನಾನಿಲ್ಲಿ ಯಾವುದನ್ನು ಅಂಟಿಸಿಲ್ಲ, ಹಾಗೆ ಇಡ್ತಾ ಇದ್ದೀನಿ. ನಂತರ ಕೆಳಭಾಗದಲ್ಲಿ 1. ಇವಾಗ ಪದಕ ರೆಡಿ ಆಯಿತು. ಅದೇ ರೀತಿ ಕಡ್ಡಿಯನ್ನು ಜಡೆ ಮೇಲ್ಭಾಗದಲ್ಲಿ ಒಂದರ ಪಕ್ಕ ಒಂದು ನೀಟಾಗಿ ಜೋಡಿಸಿ ಅಂಟಿಸ್ಕೊಂಡು ಹೋಗಬೇಕು. ಇವಾಗ ಮಾಡಿದ್ದೀನಿ, ಎಲ್ಲವನ್ನು ಅಂಟಿಸಿದ್ದೀನಿ. ಎಡಭಾಗದಲ್ಲಿ 12, ಬಲಭಾಗದಲ್ಲಿ 12 ಇಟ್ಟಿದ್ದೀನಿ. ಮಧ್ಯದಲ್ಲಿ ಪದಕ ಇದೆ. ಪರ್ಲ್ ಕಾಣಿಸೋ ಹಾಗೆ ನೀಟಾಗಿ ಕೆಳಭಾಗದಲ್ಲಿ ಜೋಡಿಸ್ಕೋಬೇಕು. ಪರ್ಲ್ ಜಡೆಯ ಮೇಲ್ಭಾಗಕ್ಕೆ ಬರಬಾರ್ದು. ಇವಾಗ ದೀಪದ ಬತ್ತಿಯ ಕಡ್ಡಿ ಕಾಣಿಸದೇ ಇರೋ ಹಾಗೆ ಮೇಲ್ಭಾಗದಲ್ಲಿ ಇದನ್ನು ಅಂಟಿಸ್ತಾ ಇದ್ದೀನಿ. ಇದು ಪೇಪರ್ ಹಾಕೋದು ಬೇಡ, ಪೇಪರ್ ಸುತ್ತೋದು ಬೇಡ ಅಂತ ಅನಿಸಿದರೆ ಹಾಗೆ ಪ್ಲೈನ್ 2 ಎಳೆಗಳನ್ನು ಇಟ್ಟು ಮೇಲ್ಭಾಗದಲ್ಲಿ ಕೊಂದನ್ನು, ಟಿಕ್ಕಲಿ ಯಾವುದನ್ನಾದರೂ ಅಂಟಿಸ್ಕೋಬೋದು. ಇಲ್ಲಾಂದರೆ ಒಂದು ಚಿಕ್ಕ ಸೈಜಿನ ಲೇಸ್ ಇದ್ದರೆ ಅದನ್ನು ಕೂಡ ಇದರ ಬದಲಾಗಿ ಅಂಟಿಸ್ಕೋಬೋದು. ಕಡ್ಡಿ ಕಾಣಿಸದೇ ಇರೋ ಹಾಗೆ ಕವರ್ ಮಾಡ್ಕೋಬೇಕು. ಕಡ್ಡಿಯನ್ನು ಕವರ್ ಮಾಡಿದ್ರೆ ಸಾಕು, ಜಡೆ ಕಾಣಿಸ್ತಾ ಇರಬೇಕು ಸೈಡಲ್ಲಿ, ಆವಾಗ ನೀಟಾಗಿ ಕಾಣಿಸುತ್ತೆ. ಓಕೆ, ಹಾರ ರೆಡಿಯಾಗಿ ಹೋಯಿತು. ತುಂಬ ಸುಲಭ, ತುಂಬ ಬೇಗ. ರೆಡಿ ಆಯಿತು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.